ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಸಂಬಂಧ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಸುಹಾಸ್ ಹತ್ಯೆಯ ಮತ್ತೊಂದು ಸಿಸಿಟಿವಿ ದೃಶ್ಯ ವೈರಲ್ ಆಗ್ತಾ ಇದೆ. ಸುಹಾಸ್ ಕಾರನ್ನ ಸಿನಿಮೆಯ ದೃಶ್ಯದ ರೀತಿಯಲ್ಲೇ ದುಷ್ಕರ್ಮಿಗಳು ಚೇಸ್ ಮಾಡಿಕೊಂಡು ಬರ್ತಾರೆ. ಸುಹಾಸ್ ಕಾರನ್ನ ಅಡ್ಡ ಹಾಕಿತ್ತು ಮೀನ್ ಸಾಗಾಟದ ಪಿಕಪ್. ಆರೋಪಿ ಸಫ್ವಾನ್ ಚಲಾಯಿಸ್ತಾ ಇದ್ದ ಈ ಪಿಕಪ್ ವಾಹನವನ್ನ ಸುಹಾಸ್ ಶೆಟ್ಟಿ ಕಾರ್ಗೆ ಈ ಪಿಕಪ್ ವಾಹನವನ್ನ ಡಿಕ್ಕಿ ಹೊಡೆಸಲಾಗಿತ್ತು. ಇನ್ನು ಈ ಕೊಲೆಯಲ್ಲಿ 30ಕ್ಕೂ ಹೆಚ್ಚು ಜನ ಶಾಮೀಲಾಗಿರುವಂತ ಸಂಶಯಗಳು ಇದೀಗ ವ್ಯಕ್ತವಾಗ್ತಾ ಇದೆ. 5 ರಿಂದ 6 ಜನ ಅಂತೇಳಿ ಅವತ್ತು ಹೇಳ್ತಾ ಇದ್ರು, ಬಟ್ ಈಗ 30ಕ್ಕೂ ಹೆಚ್ಚು ಜನ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಸುಹಾಸ್ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತವಾಗ್ತಾ ಇದೆ. ನಾಳೆ ಬಜ್ಪೆ ಚಲೋಗೆ ಹಿಂದೂ ಸಂಘಟನೆಗಳು ನಿರ್ಧಾರವನ್ನ ಮಾಡಿಕೊಂಡಿವೆ. ಈಗ ಮತ್ತೊಂದು ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಅಂದ್ರೆ ಚೇಸ್ ಮಾಡ್ಕೊಂಡು ಆತನನ್ನ ಹೋಗುದು, ಆತನ ಕಾರನ್ನ ಚೇಸ್ ಮಾಡ್ಕೊಂಡು ಹೋಗಿ ಅಡ್ಡಗಟ್ಟೋದು. ಸೊ ಈ ದೃಶ್ಯನೂ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಎನ್ಐಎಗೆ ವಹಿಸಬೇಕು ಈ ಕೇಸನ್ನ ಅಂತಾನು ಕೂಡ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ. ಹತ್ಯೆಯ ಮತ್ತೊಂದು ಸಿಸಿಟಿವಿ ದೃಶ್ಯ ವೈರಲ್ ಆಗ್ತಿದೆ, ಅದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆ ಪಿಕಪ್ ವಾಹನವನ್ನ ಡಿಕ್ಕಿ ಹೊಡೆಸುವಂತ ದೃಶ್ಯ. ಆತ ಇನೋವಾ ಕಾರಲ್ಲಿ ಹೋಗ್ತಿರ್ತಾನೆ, ಹಿಂದಿನಿಂದ ಆ ಪಿಕಪ್ ವಾಹನವನ್ನ ಚೇಸ್ ಮಾಡ್ಕೊಂಡು ಬಂದಿದ್ದಷ್ಟೇ ಅಲ್ಲ, ಅದನ್ನ ಡಿಕ್ಕಿ ಹೊಡೆಸಲಾಗಿತ್ತು. ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಆ ನಡೆದ ಜಾಗದಲ್ಲಿ ಏನಿದೆ ಸುಮಾರು 30ಕ್ಕೂ ಹೆಚ್ಚು ಆರೋಪಿಗಳನ್ನು ನಾವು ಕಾಣ್ತೇವೆ. ಆದರೆ ಇವರಿಗೆ ಬಂಧನ ಆಗಿದ್ದು ಬರೀ 11 ವ್ಯಕ್ತಿಗಳನ್ನು ಮಾತ್ರ. ಏನು ಆದಿಲ್ PFI ಕಾರ್ಯಕರ್ತ ಆದಿಲ್ನ ಬದ್ಧನಾಗಿದ್ದೇನು, PFI ಹತ್ಯೆಯಾದ PFI ಕಾರ್ಯಕರ್ತ ಫಾಜಿಲ್ನ ಅಣ್ಣ, ಅವನು ಈ 6 ತಿಂಗಳಿನ ಹಿಂದೆ ಯಾನು PFI KFD ನಿಷೇಧಿತ ಸಂಘಟನೆ ಭಯೋತ್ಪಾದಕ ಸಂಘಟನೆಯ ಕಾರ್ಯಕರ್ತ ಚೊಟ್ಟೆ ನೌಶಾದ್ನ ಜೊತೆಗೆ ಕಲಶದ ಏನು ರೆಸಾರ್ಟ್ನಲ್ಲಿ 6 ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ. ಅಲ್ಲಿ ಇಬ್ಬರು ಕೆಲಸಗಾರರು ಕೂಡ ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಹಾಗಾಗಿ ಇದೊಂದು ಆರ್ಗನೈಸ್ಡ್ ಮರ್ಡರ್ ಇದು. ಆದರೆ ನಮ್ಮ ಪೊಲೀಸ್ ಇಲಾಖೆ ಇದನ್ನೊಂದು ಸಾಮಾನ್ಯ ಹತ್ಯೆಯ ಪ್ರಕರಣವನ್ನು ದಾಖಲು ಮಾಡಿದೆ. ಕೋಕಾ ಪ್ರಕರಣ ದಾಖಲು ಮಾಡಬೇಕಿತ್ತು, ಅವರನ್ನು ಬಂಧನ ಮಾಡಬೇಕಿತ್ತು, ಅಷ್ಟು ಜನರನ್ನು ಬಂಧನ ಮಾಡಬೇಕಿತ್ತು. ಅಲ್ಲದೆ ಆ ಮೀನಿನ ಗಾಡಿಯನ್ನು ಸೀಸ್ ಮಾಡಿಲ್ಲ, ಅವರ ಮಾಲಕನನ್ನು ಬಂಧನ ಮಾಡಿಲ್ಲ. ಅದರಿಂದ ಶಿಫ್ಟ್ ಗಾಡಿ ಇತ್ತು, ಆ ಶಿಫ್ಟ್ ಗಾಡಿಯ ಮಾಲಕನನ್ನು ಬಂಧನ ಮಾಡಿಲ್ಲ, ಗಾಡಿಯನ್ನು ಕೂಡ ಸೀಸ್ ಮಾಡಿ. ಬೆಂಗಳೂರಲ್ಲಿ ಅಡ್ರೆಸ್ ವಿಚಾರಕ್ಕೆ ಕಿರಿಕಾಗಿದೆ. ಗ್ರಾಹಕರಿಗೆ ಪಂಚ್ ಅನ್ನ ಕೊಟ್ಟಿದ್ದಾನೆ ಡೆಲಿವರಿ ಬಾಯ್. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಲ್ಲಿ ಸಣ್ಣ ವಿಷಯಕ್ಕೂ ಕಿರಿಕಾಗೋದು, ಹಲ್ಲೆ ಮಾಡುವಂಥದ್ದು ಒಂಥರ ಕಾಮನ್ ಆಗ್ಬಿಟ್ಟಿದೆ. ಜನರಿಗೆ ಪೇಷನ್ಸೇ ಇಲ್ಲ. ಶಶಾಂಕ್ ಹಲ್ಲೆಗೆ ಒಳಗಾದಂಥ ವ್ಯಕ್ತಿ ಆನ್ಲೈನಲ್ಲಿ ಕೆಲ ವಸ್ತುಗಳನ್ನ ಬುಕ್ ಮಾಡಿದ್ರು. ಶಶಾಂಕ್ ಅವ್ರ ಪತ್ನಿ ಆರ್ಡರ್ ರಿಸೀವ್ ಸಂದರ್ಭದಲ್ಲಿ ಡೆಲಿವರಿ ಬಾಯ್ ಕಿರಿಕ್ ಮಾಡ್ಕೊಂಡಿದ್ದಾನೆ. ಅಡ್ರೆಸ್ ವಿಷಯವಾಗಿ ಅಡ್ರೆಸ್ ಅನ್ನ ತಪ್ಪಾಗಿ ಕೊಟ್ಟಿದ್ದೀರಾ ಅಂತೇಳಿ ಆತ ಗಲಾಟೆಯನ್ನ ಶುರು ಮಾಡಿದ್ದಾನೆ. ಆಗ ಮಾತಿಗೆ ಮಾತು ಬೆಳೆಯುತ್ತೆ. ಗ್ರಾಹಕರ ಮೇಲೇನೆ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಹಲ್ಲೆಯನ್ನ ಮಾಡಿದ್ದಾನೆ. ಮೇ 21ನೇ ತಾರೀಕು ನಡೆದಿರುವಂತ ಘಟನೆ ಈಗ ಬೆಳಕಿಗೆ ಬಂದಿದೆ. ಕೈಯಿಂದ ಕಣ್ಣಿಗೆ ಗುದ್ದಿದಂತ ಪರಿಣಾಮ ಕಣ್ಣು ಕೆಳಗಿನ ಮೂಳೆನೇ ಕಟ್ಟಾಗ್ಬಿಟ್ಟಿದೆಯಂತೆ. ಆ ರೀತಿ ಹಲ್ಲೆಯನ್ನ ಮಾಡಿದ್ದಾನೆ ಡೆಲಿವರಿ ಬಾಯ್. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಈತ ಡೆಲಿವರಿ ಕೊಡೋಕೆ ಅಂತ ಬಂದಿದ್ದಾನೆ. ಶಶಾಂಕ್ ಅವ್ರ ಪತ್ನಿ ಕೆಲವೊಂದು ವಸ್ತುಗಳನ್ನು ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿದ್ರು. ಬಟ್ ಆತ ಬರ್ತಾ ಇದ್ದಂಗೆ ಡೆಲಿವರಿ ಬಾಯ್ ಅಡ್ರೆಸ್ ತಪ್ಪಾಗಿ ಕೊಟ್ಟಿದ್ದೀರಾ ಅಂತೇಳಿ ಅಲ್ಲಿ ಕೇಳ್ತಾನೆ. ಆ ಮಾತಿಗೆ ಮಾತು ಬೆಳೀತಾ ಹೋಗುತ್ತೆ. ಯಾವ ರೀತಿ ಹಲ್ಲೆ ಮಾಡಿದ್ದಾನೆ ಡೆಲಿವರಿ ಬಾಯ್ ಅಂದರೆ ನೋಡಿ, ಶಶಾಂಕ್ಗೆ ತೀವ್ರ ರೀತಿಯಲ್ಲಿ ಕಣ್ಣಿನ ಕೆಳಭಾಗಕ್ಕೆ ಪೆಟ್ಟಾಗಿದೆ. ಈಗ ಪ್ರಕರಣ ಕೂಡ ದಾಖಲಾಗಿದೆ. ಮೇ 21ನೇ ತಾರೀಕು ನನ್ನ ಹೆಂಡತಿ ಝೆಪ್ಟೋ ನಲ್ಲಿ ಆರ್ಡರ್ ಮಾಡ್ತಾಳೆ. ಝೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಂತ ಸಾಮಾನ್ ಎತ್ಕೊಂಡ್ ಬರ್ತಾನೆ. ಸಾಮಾನ್ ಎತ್ಕೊಂಡ್ ಬಂದ್ರೆ ಅವನು ನನ್ನ ನಾದ್ನಿ ಇಸ್ಕೊಳಕ್ಕೆ ಅಂತ ಹೋಗ್ತಾಳೆ. ಇಸ್ಕೊಳಕ್ಕೆ ಅಂತ ಹೋದಾಗ ಅಡ್ರೆಸ್ ತಪ್ಪಾಗಿದೆ ಅಂತ ಅವ್ನ ಬಾಯಿಗೆ ಬಂದಂಗ ಮಾತಾಡಕ್ ಶುರು ಮಾಡ್ತಾನೆ. ಯಾಕಪ್ಪ ಮನೆ ಮುಂದೆ ಬಂದಿರೋ ಇದು ಬಾಯ್ ಈ ತರ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದಾನೆ ಅಂತ ನೋಡೋಣ ಅಂತ ಹೋಗ್ಬಿಟ್ಟು ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ. ಜೋರಾಗಿ ಮಾತಾಡಿದಕ್ಕೆ ಆಲ್ ಆಫ್ ಅ ಸಡನ್ ನನಗೆ ಹೊಡೆದ್ಬಿಟ್ಟು ಈ ತರ ನನ್ನ ಸ್ಥಿತಿಲಿ ಇದ್ದೀನಿ. ಇವಾಗ ಡಾಕ್ಟರ್ ಹತ್ರ ನಾನು CT ಸ್ಕ್ಯಾನು ಪ್ರತಿಯೊಂದು ಎಲ್ಲ ಮಾಡಾಗಿದೆ. ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಕಣ್ ಕೆಳಗಡೆ ಮೂಳೆ ಮುರಿದೋಗಿದೆ, ಇನ್ನೊಂದು ವಾರದಲ್ಲಿ ಅದು ರಿಸಾಲ್ವ್ ಆಗದೆ ಹೋದ್ರೆ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ.